ಒಂದ್ ಟೈಮ್ ನಲ್ಲಿ ಇಂಡಿಯಾ ಪಾಕಿಸ್ತಾನ ಮೇಲೆ ಅಥವಾ ಶ್ರೀಲಂಕಾ ಮೇಲೆ ಇಲ್ಲ ಅಷ್ಟೇ ಬಾಂಗ್ಲಾದೇಶ್ ಮೇಲೆ ಹಾಡಿದ್ರು ಒಂದ್ ಸಣ್ಣ ಭಯ ಕಾಡ್ತಾ ಇತ್ತು, ಎಲ್ಲಿ ಈ ಮೂವರು ವಿರುದ್ಧ ಭಾರತ ಸೋತೋಗುತ್ತೆ ಅಂತ. ಆದ್ರೆ ಈ ಒಂದು ಏಷ್ಯನ್ ಕಂಟ್ರಿಗಳ ಪೈಕಿ ಇನ್ನೊಂದು ಸೇರ್ಪಡೆಗೊಂಡಿದೆ. ಈ ಒಂದು ಕಂಟ್ರಿ ಇಡೀ ವರ್ಲ್ಡ್ ಅನ್ನೇ ಶೇಪ್ ಮಾಡ್ತಾ ಇದೆ. ಅಷ್ಟೇ ಕ್ರಿಕೆಟ್ ಅನ್ನ ಕಂಡುಹಿಡಿದಂತಹ ಇಂಗ್ಲೆಂಡ್ ಅನ್ನೇ ಇವತ್ತು ವರ್ಲ್ಡ್ ಕಪ್ ಇಂದ ICC ಟೂರ್ನಿಗಳಿಂದ ಹೊರಗಡೆ ಹಾಕುತ್ತೆ ಅಂದ್ರೆ ನಿಜಕ್ಕೂ ಯಾರಾದ್ರೂ ನಂಬಕ್ಕೆ ಸಾಧ್ಯನಾ? ಹೌದು, ಇವತ್ತು ನಾನು ಮಾತಾಡ್ತಾ ಇರುವಂತಹ ಟೀಮ್ ಅಫ್ಘಾನಿಸ್ತಾನದ ಬಗ್ಗೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಕಾಲಿಟ್ಟು ಇನ್ನು ಕೇವಲ 10 ವರ್ಷಗಳಾಗಿಲ್ಲ. ಆದ್ರೆ ಆಸ್ಟ್ರೇಲಿಯಾದಂತಹ ಟೀಮ್ ವಿರುದ್ಧನೇ 273 ರನ್ ಅನ್ನು ಗಳಿಸುತ್ತೆ ಒನ್ ಡೇಲಿ ಅಂದ್ರೆ ಯಾರಾದ್ರೂ ನಂಬಕ್ಕೆ ಸಾಧ್ಯನಾ? ಅಷ್ಟೊಂದು ಸ್ಟ್ರಾಂಗ್ ಆಗಿ ಬೆಳೆದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಭಾರತ. ಯಾಕಂದ್ರೆ ಭಾರತದಲ್ಲೇ ಅಫ್ಘಾನಿಸ್ತಾನ ಸ್ಟೇಡಿಯಂಗಳಲ್ಲಿ ಪ್ರಾಕ್ಟೀಸ್ ಮಾಡಿ ಇವತ್ತು ಇಷ್ಟೊಂದು ಸ್ಟ್ರಾಂಗ್ ಆಗಿ ಬೆಳೆದಿದೆ. ಆದ್ರೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ಬೆಳೀತಾ ಇರುವಂತ ಅಫ್ಘಾನಿಸ್ತಾನ ಮುಂದೊಂದು ದಿನ ಭಾರತವನ್ನು ಸೋಲಿಸುವಂತ ಚಾನ್ಸಸ್ ಜಾಸ್ತಿನೇ ಇದೆ ಅಲ್ವಾ? ಈ ಚಾಂಪಿಯನ್ಸ್ ಟ್ರೋಫಿ ಶುರುವಾಗಕ್ಕಿಂತ ಮುಂಚೆನೆ ಸಾಕಷ್ಟು ಜನ ಈ ಅಫ್ಘಾನಿಸ್ತಾನದ ಬಗ್ಗೆ ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ಇದು ತಾಲಿಬಾನ್ ಕಂಟ್ರಿ, ಇದ್ರ ಜೊತೆ ಆಳ್ಬೇಡಿ ಅಂತ. ಆದ್ರೆ ಕೊನೆಗೂ ಚಾಂಪಿಯನ್ಸ್ ಟ್ರೋಫಿ ಆಡಿದಂತ ಅಫ್ಘಾನಿಸ್ತಾನ ಇಂಗ್ಲೆಂಡ್ ಅನ್ನೇ ಇವತ್ತು ಸದೆ ಪಡೆದಿದೆ. ಆಸ್ಟ್ರೇಲಿಯಾ ವಿರುದ್ಧ ಮಳೆಯಿಂದ 273 ರನ್ ಗಳಿಸಿದ್ರು ಕೂಡ ಡ್ರಾನಲ್ಲಿ ಇದಾಯ್ತು. ಅದರಿಂದ ಟೂರ್ನಿಂದ ಹೊರಗಡೆ ಬಿತ್ತು. ಆದ್ರೆ ನಿಮ್ಗೆ ಗೊತ್ತಿರಲಿ, ಇದೇ ಆಸ್ಟ್ರೇಲಿಯಾ ತಂಡ ಅಫ್ಘಾನಿಸ್ತಾನದ ಆಟಗಾರರನ್ನ ಬೆನ್ನು ತಟ್ಟಿ ಕಳಿಸಿಕೊಟ್ಟಿದೆ. ಅಫ್ಘಾನಿಸ್ತಾನ ಇಷ್ಟೊಂದು ಸ್ಟ್ರಾಂಗ್ ಆಗಿ ಬೆಳಿಬೇಕಾದ್ರೆ ಮೊಹಮ್ಮದ್ ನಬಿ ಹಾಗೂ ರಶೀದ್ ಖಾನ್ರ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ಇವರಿಬ್ಬರು ನೋಡ್ಕೊಂಡೆ ಇವತ್ತು ಇಡೀ ಅಫ್ಘಾನಿಸ್ತಾನ ಯುನೈಟ್ ಆಗಿ ಕ್ರಿಕೆಟ್ ನೋಡ್ತಾ ಇದೆ. ಅಷ್ಟೇ ಅಲ್ಲ, ಅವ್ರ ಸ್ಟೇಡಿಯಂನಲ್ಲೂ ಕೂಡ ಸಾಕಷ್ಟು ಸಪೋರ್ಟ್ ಕೊಡ್ತಿದ್ದಾರೆ. ಆನ್ ಫೀಲ್ಡ್ ಅಲ್ಲೂ ಕೂಡ ಪ್ಲೇಯರ್ಸ್ ಯುನೈಟೆಡ್ ಆಗಿ ಆಡ್ತಿದ್ದಾರೆ. ಯಾರು ಕೂಡ ನನ್ಗೆ ವೈಸ್ ಕ್ಯಾಪ್ಟನ್ ಬೇಕು, ನನಗೆ ಕ್ಯಾಪ್ಟನ್ಸಿ ಬೇಕು, ನಾನು ಓಪನರ್ ಬ್ಯಾಟ್ಸ್ಮನ್ ಆಗಿ ಇಳಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದ್ರ ಬದಲಾಗಿ ನಾನು ಹೇಗೆ ಆಡ್ತೀನಿ, ಹೇಗೆ ಟೀಮನ್ನು ಗೆಲ್ಲಿಸ್ತೀನಿ ಅಂತ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿನೇ ಅಫ್ಘಾನಿಸ್ತಾನ ಇವತ್ತು ಇಷ್ಟೊಂದು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. T20 ಕ್ರಿಕೆಟ್ ನಲ್ಲೂ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಈ ಅಫ್ಘಾನಿಸ್ತಾನ ಟೀಮ್ ನಲ್ಲೇ ಇದೆ. ಅಷ್ಟೇ ಅಲ್ಲದೆ 2027ರಿಂದ ಈ ಅಫ್ಘಾನಿಸ್ತಾನ ICC ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲೂ ಕೂಡ ಕಾಣಿಸ್ತಾ ಇದೆ. ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂತ ಅಫ್ಘಾನಿಸ್ತಾನ ನಾಳೆ ಭಾರತವನ್ನು ಸೋಲಿಸದೇ ಇರುತ್ತಾ? ಅಷ್ಟೇ ಅಲ್ಲದೆ ವರ್ಲ್ಡ್ ಕಪ್ ಗೆಲ್ಲದೇ ಇರುತ್ತಾ? ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.